ಸಾವ್ಕಾರೆ ನಾನ್ ತೊಳಿಯನ ನೀವು ತೊಳಿತೀರಾ ಮೀನ್ನ? ಬಿಡ್ರಿ ನಾನು ತೊಳೆದ್ ಕೊಡ್ತೀನಿ ಬೇಗ ಬೇಗ. ಸುಮ್ಕಿರ್ಲ ಲೆಕ್ಕಾಚಾರಿ, ನನ್ಕಿಂತ ಜಾಸ್ತಿ ನೀನ್ ಮೀನ್ ತೊಳೆದಿಯಲ್ಲ ನೀನು. ಅಯ್ಯೋ ನಿನ್ನ, ನಾನೇನ್ ಕಡಿಮೆ ಮೀನ್ ತಿಂತಿದ್ನ ಚಿಕ್ಕವ್ರಿದ್ದಾಗ? ಅಯ್ಯೋ ಅಯ್ಯೋ ಅಯ್ಯೋ, ನಾನು ನಮ್ಮ ರಂಗಪ್ಪ ಎಲ್ಲಾರು ಗಾಣ ಹಾಕೊಂಡು ಕೆರೆಲಿ ಮೀನ್ ಹಿಡಿಯಕ್ ಹೋಗ್ಬಿಡ್ತಿದ್ದು ಕಣವು. ಹ್ಞೂ, ಆ ಸ್ಕೂಲ್ ಮೇಯ್ಸಕ್ಕಂತ ಹೋಗೋದು. ಆ ಸ್ಕೂಲ್ ಮೇಯಿಸ್ತಾ ಅಲ್ಲಿ ಹೋಗ್ಬಿಟ್ಟು ಆ ಸ್ಕೂಲ್ನ ತೋಟದಲ್ಲಿ ಕಟಾಕ್ಬಿಡೋದು. ನಾನು ನಮ್ಮ ರಂಗಪ್ಪ ಗಾಣ ತಗೊಂಡ್ಬಿಟ್ಟು ಮೀನ್ ಹಿಡಿಯಕ್ ಹೋಗ್ಬಿಡೋದು. ಹ್ಞೂ, ಒಂದ್ಸಲ ಏನಾಗ್ಬಿಟ್ಟಿದೆ ಅಂದ್ರೆ ಲೆಕ್ಕಾಚಾರಿ, ಅದ್ರ ಕತೆ ಏನ್ ಹೇಳ್ತೀಯ ಬಿಡು. ಇನ್ಯಾನು ಕೇಳಿದೆಲ್ಲ ಯಾಕೆ ನೆನಪು ಮಾಡ್ತೀಯ? ಹೇಳ್ರಿ ಸಾವ್ಕಾರ್ರಿ, ಚೆನ್ನಾಗಿರುತ್ತೆ. ಕೆಲಸ ಮಾಡ್ತಾ ಮಾಡ್ತಾ ಮೀನ್ ತೊಳಿತಾ ಮಾತಾಡ್ತಾ ಮಾತಾಡ್ತಾ ಮೀನೆಲ್ಲ ತೊಳೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೇಳ್ರಿ ಏನಾಗಿತ್ತು ಅಂತ. ಹಂಗಾರೆ ನೀವು ಚಿಕ್ಕವರಿದ್ದಾಗ ಜಗಳ ಗಿಗಳ ಏನು ಆಡ್ತಿರಲ್ಲ? ಅಣ್ಣ ತಮ್ಮ ಎಲ್ಲಾರು ಚೆನ್ನಾಗಿದ್ರಿ ಅನ್ರಿ ಒಟ್ಟಿಗೆನೆ? ಹ್ಞೂ ಕಂಡ್ಲ ಪಾಪ. ಲೇ, ನಮ್ ರಂಗಪ್ಪಂಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೆ ಕೇಳು. ನಾನು ಎತ್ಕೊಂಡೆಲ್ಲ ಓಡಾಡ್ತಿದ್ದ ಕಳಿ ಇವ್ನು ಚಿಕ್ಕವನಿದ್ದಾಗ. ಅಯ್ಯೋ 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 ಅಯ್ಯೋ, ಇವನು ಒಂದು ತರಲೆ ಮಾಡೋನು ಬ್ಯಾಡಪ್ಪ ಅತ್ಲಾಗಿ. ಇವ್ ನಮ್ ಸುನಿಲ್ ಇದ್ದಾನ ನೋಡೀಗ. ಸುನಿಲ ತರಲೆ ಮಾಡಕ್ ಮಾಡ್ತಿದ್ದ. ಎತ್ಕೊಂಡು ಹೋಗೋದು. ನಾನೇನ್ ನೋಡ್ತೀಯ? ಇಲ್ಲ ಬಿಡ್ಲಾ, ನಿನ್ ತಮ್ಮಂಗ್ ಸಾಕು ಎಷ್ಟು ಎತ್ಕೊಂಡು ಓಡಾಡ್ತೀಯ ಅಂತ ಹೇಳೋರು ನಮ್ಮ ಅಪ್ಪ ನಮ್ಮ ಅಮ್ಮ ಊರವರೆಲ್ಲ. ಆದ್ರೂ ಒಂದ್ ಗಳಿಗೆನೂ ಬಿಡ್ತಿರಲಿಲ್ಲ. ಅವ್ನ್ ಬೋರಣ್ಣಂಗಷ್ಟೇ ನಾನೇನು ಚೆನ್ನಾಗಿ ನೋಡ್ಕೊಂಡಿಲ್ಲ. ಮಾತ್ರ ನಮ್ ರಂಗಪ್ಪಂಗ್ ಮಾತ್ರ ಏನಾದ್ರೂ ಒಂದ್ ಈಟ್ ಬೇಜಾರಾದ್ರೂ ಅಳ್ತಾ ಕೂತ್ಕೊಂಡ್ಬಿಡ್ತಿದ್ದೆ ನಾನು. ಅವ್ನಿಗೆ ಏನಾದ್ರೂ ಆಯ್ತು ಅಂದ್ರೂ. ಅಷ್ಟು ಚೆನ್ನಾಗಿ ಸಾಕಿದ್ದೀನಿ ಕಣಪ್ಪ ನಾನು ಅವನಿಗೆ. ಮೊದ್ಲಿಂದಾನು ಅಷ್ಟೇ. ಅವನಂದ್ರೆ ನನಗ್ ಬಲು ಇಷ್ಟ. ಬಿಡೋಣೆ ಆತ್ಲಗಿ, ಹಳೆದೆಲ್ಲ ಯಾಕೆ ಹೋಗ್ತೀಯ ಆತ್ಲಗಿ? ಸುಮ್ಕಿರವೆಲ್ಲ ಮಾತಾಡ ಇವಾಗ. ಎಲ್ಲ ಸುಮ್ಕಿರ್ಲ ರಂಗಪ್ಪ, ನೀನ್ ಯಾಕೆ ಹಂಗಾಡ್ತೀಯ ನೀನು? ಅವನಿಗೂ ಒಂದ್ರಿಟ್ಟು ನಾವು ಮೊದ್ಲು ಹೆಂಗಿದ್ದು ಅಂತ ಗೊತ್ತಾಗ್ಲಿ ತಿಳಿಲಿ ಕಣ್. ಹೇಳ, ಅಣ್ಣ ತಮ್ಮ ಎಷ್ಟು ಚೆನ್ನಾಗಿರ್ತಿದ್ರು ಅಂತ. ನೀನು ಒಳ್ಳೆ ಚಿಕ್ಕ ಹುಡುಗ ಆಡಂಗ ಆಡ್ತೀಯಲ್ಲ ರಂಗಪ್ಪ ನೀನು. ಸುಮ್ಕಿರು, ಗೊತ್ತಾಗ್ಲಿ. ಲೇ ಲೇ ಲೆಕ್ಕಾಚಾರಿ, ಆಮೇಲೆ ಹೋಗ್ತಾ 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 ನಾವು ಎಲ್ಲ ಅಷ್ಟು ಚೆನ್ನಾಗಿದ್ವಲ್ಲ ಊರರೆಲ್ಲಾರು. ಎಷ್ಟು ಚೆನ್ನಾಗಿದ್ ಮಾಡೋರು ಗೊತ್ತಾ? ಅಣ್ಣ ತಮ್ಮ ಇದ್ರೆ ಹಿಂಗಿರ್ಬೇಕು ಅಂತ. ಆಮೇಲೆ 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 ಮದ್ವೆ ಆದ್ಮೇಲೆ ನನ್ನ ಕೈಯಾರೆ ನಾನೇನೇನೆ ನಮ್ಮ ತಮ್ಮಂದ್ರುಗಳಿಗೆ ಎಲ್ಲಾರ್ಗು ದೂರ ಮಾಡ್ಕೊಂಡ್ಬಿಟ್ಟೆ. ಏನೋ ಒಂದು ಆ ಕೆಟ್ಟಗಳಿಗೆ ಬಂದ್ಬಿಟ್ಟು ಅನ್ಯವಾಗಿ ದೂರ ಆಗ್ಬಿಟ್ಟಿದ್ದು. ಹೆಂಗ ದೇವ್ರ ದಯದಿಂದ ಇವಾಗ ವಯಸ್ಸಾದಿಂಗ್ ಕಾಲಕ್ಕಾದ್ರೂ ಹೆಂಗ ಎಲ್ಲಾರು ಒಟ್ಟಿಗಾದ್ವಲ್ಲಪ್ಪ. ನನ್ನ ತಮ್ಮ ನನ್ನ ಜೊತೆಲಿದ್ದಾನಲ್ಲ, ಅಷ್ಟೇ ಸಾಕು ನನಗೆ. ಈ ನ್ಯಾಯನೂ ಬೇಡ. ಅಲ್ಲ ಕಣ್ರಿ ಸೌಕರ್ರೆ, ಇವಾಗ ಈ ರಂಗಜ್ಜನಿಂದ ನೀವು ಮೊದ್ಲು ದೂರ ಇರ್ತಿದ್ರಲ್ಲ, ಅವಾಗ ಒಂದ್ ಸ್ವಲ್ಪ ನಿಮ್ಗೆ ಆ ರಂಗಜ್ಜ ದಾರಿಲೆಲ್ಲ ಸಿಕ್ಕಾಗ, ಅಲ್ಲಿ ಡೈರಿ ತಾವ ಸಿಕ್ಕಾಗ, ತೋಟದ ಹತ್ರ ಬರ್ತಿರ್ಬೇಕಾದ್ರೆ ದಾರಿಲೆಲ್ಲ ಸಿಕ್ತಿರಿಲ್ವಾ ನಿಮ್ಗೆ? ಒಳ್ಳೆ ಚೆನ್ನಾಗಿ ಹೇಳ್ತಾನ ಕಳ್ಳಿ ಇವನು. ಅಲಕಳ್ಳ ಲೆಕ್ಕಾಚಾರಿ, ಒಂದೇ ಊರಲ್ಲಿ ಇದೀವಿ ಅಂದ್ಮೇಲೆ ಅಕ್ಕಪಕ್ಕ ತೋಟ ಐತೆ ಅಂದ್ಮೇಲೆ ದಾರಿ ಮಧ್ಯದಲ್ಲಿ ಸಿಗ್ದಂಗಿರ್ತಾನೆಲ್ಲ. ಒಬ್ರಿಗೊಬ್ರು ಸಿಗ್ತೀವಿ. ಅವನು ನೋಡೋ ನನ್ಗೆ ದುರ್ಗುಟ್ಕೊಂಡು ನಾನು ನೋಡ್ತಿದ್ದೆ. ಮಾತಾಡ್ಸೋನಂತ ಯಾಕೋ ಒಂಥರ ನೋಡಿದ್ರೆ ಅವನಿಗೆ ಹಳೆದೆಲ್ಲ ಪಟ್ಟಂತ ನೆನಪಾಗೋದು. ನಾನೇ ಅತ್ಲಾಗಿ ತಲೆ ಬಗ್ಗಿಸ್ಕೊಂಡು ಇಲ್ಲ ಆ ಕಡೆ ಈ ಕಡೆ ಮಕ ಮಾಡ್ಕೊಂಡ್ಬಿಟ್ಟು ನೋಡಿದ್ರು ನೋಡ್ದಂಗೆ ಸುಮ್ಕೆ ಹೋಗ್ಬಿಡ್ತಿದ್ದೆ ಅತ್ಲಾಗಿ. ಇನ್ನೊಂದೇನು ಭಯ ಅಂದ್ರೆ, ಅವನಿಗೆ ನೋಡ್ಬಿಟ್ರೆ ಹಳೆದೆಲ್ಲ ನೆನಪಾಗ್ಬಿಟ್ಟು ಎಲ್ಲ ಮಾತಾಡ್ಸ್ಬಿಡ್ತೀನೋ ಅಂತ ಭಯ ಆಗ್ತಿತ್ತು. ಆದ್ರೂ ಕೊಡೆಗೆ ನನ್ನ ತಮ್ಮ ನನ್ನ ಜೊತೆ ಆಗ್ಬಿಟ್ಟ ಕಣಪ್ಪ. ನೋಡಿ ಹಿಂಗೆ ಇವನು ನಾನು ನಮ್ಮ ರಂಗಪ್ಪ ಜೊತೆಲೆ ಯಾವಾಗ್ಲೂ ಇವನು ಬೋರಣ್ಣಿದಾನಲ್ಲ, ಇವನು ಕಿರಿಯವನು, ಇವನು ಬೋರಣ್ಣ ಮಾತ್ರ ಇವನ್ ದೂರನೇನೆ. ಯಾವಾಗ ನೋಡಿರೋ ಅಪ್ಪ ಅಮ್ಮನ ಜೊತೆನೆ ಇರ್ತಿದ್ದ ಅವನು. ಬಾರ್ಲ ಹೊಲತ್ತಾ ಹೋಗೋಣಂದ್ರೆ ಹೊಲತ್ತಾಳು ಬರ್ತಿರಲಿಲ್ಲ, ತೋಟತ್ತಾ ಹೋಗೋಣಂದ್ರೆ ಇಲ್ಲ ಕಣೋ ನಾವ್ ಬರಲ್ಲ, ಹೋಗು ಅಪ್ಪ ಅಮ್ಮನ ಜೊತೆನೆ ಇರ್ತೀನಂತ ಅವ್ನು ಮೊದ್ಲಿಂದಾನು ಆಟೆ ಅವನು. ಈಗ್ಲೂ ನೋಡು ನಮ್ಮಿಬ್ರ ಜೊತೆ ಸೇರೋದೇ ಇಲ್ಲ ಅಷ್ಟು ಅವನು. ಏನಂದ್ರೆ ಅಷ್ಟು ಕಷ್ಟನೇ ಅವನು. ಇನ್ನೊಂದ್ ಕಡ್ಲ ಲೆಕ್ಕಾಚಾರಿ, ಎಳ್ನೀರೇನ್ ಕಡಿಮೆ ಕುಡಿತಿರಿಲ್ಲ ಕಳ್ಳ. ನಾವಂತೂ ನಮ್ಮ ತೋಟದಲ್ಲಿ ಎಳ್ನೀರು, ಈ ಮಾವಿನಕಾಯಿಗಳು, ಅಯ್ಯೋ 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 ಉಪ್ಪು ಖಾರ ಎಲ್ಲ ತಗೊಂಡು ಹೋಗ್ಬಿಡ್ತಿದ್ದು. ಆ ಸ್ಕೂಲ್ ಮೇಸಕ್ಕೆ ತೋಟದ ಹತ್ರ ಬಂದ್ಬಿಡ್ತಿದ್ದು ನೋಡು. ನಾನು ನನ್ನ ತಮ್ಮ ಎಲ್ಲಾರು ಅವಾಗ ಏನ್ ಮಾಡ್ತಿದ್ದು, ಉಪ್ಪು ಖಾರ ತಗೊಂಬರೋದು, ಆಟ ಆಡೋದು ತೋಟದಲ್ಲಿ ಎಲ್ಲ ಮಾಡ್ತಿದ್ದು ಕಣ. ಮೊದ್ಲಿನ ಜೀವನನೇ ಒಂಥರ ನೆಮ್ಮದಿಯಾಗಿತ್ತು ಕಣ. ಯಾರ ಬಗ್ಗೆನೂ ನೀವು ಯೋಚನೆ ಮಾಡಂಗಿರಲಿಲ್ಲ, ಯಾರ ಬಗ್ಗೆನೂ ಚಿಂತೆ ಮಾಡಂಗಿರಲಿಲ್ಲ. ನಾವಾಯ್ತು ನಮ್ಮ ಕೆಲಸ ಆಯ್ತು, ಎಷ್ಟು ಚೆನ್ನಾಗಿದ್ದು ಒಗ್ಗಟ್ಟಾಗಿ ಅಂತೀಯ. ಅಯ್ಯೋ ಅಯ್ಯೋ ಅಯ್ಯೋ, ಹಳೆದೆಲ್ಲ ನೆನಪು ಮಾಡ್ಕೊಂಡ್ಬಿಟ್ರೆ ಹಂಗೇ ಇರ್ಬೇಕಿತ್ತು ಅನ್ಸುತ್ತೆ ಕಣ. ಹಳೇದೆಲ್ಲ ನೆನಪಾಗ್ಬಿಡುತ್ತೆ, ಭಾಳ ಅಂದ್ರೆ ಭಾಳ ನೆನಪಾಗ್ಬಿಡುತ್ತೆ ಕಣ. ಇರ್ಲಿ ಬಿಡು ಅವೆಲ್ಲದೂ. ಒಂದ್ ದಿವಸ ಇವಾಗಲೇ ಒಂದ್ ದಿವಸ ಏನು ಮಾಡೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ವಯಸ್ಸು ಆಗುತ್ತೆ, ಮುದುಕರು ಆಗ್ತೀವಿ. ಎಲ್ಲಾದ್ರೂ ನಡೆಯುತ್ತೆ ಜೀವನದಲ್ಲಿ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಇವತ್ತು ಗ್ಯಾರಂಟಿ ನಮ್ಮ ಅಣ್ಣನೂ ಇವ್ ಲೆಕ್ಕಾಚಾರಿ ಇಬ್ರು ಸೇರ್ಕೊಂಡ್ಬಿಟ್ಟು ಮಾತಾಡ್ಕೊಂಡು ಇವತ್ತು ಎಲ್ಲ ಮೀನ್ ತೊಳಿತಾರೆ ಇವ್ರು. ಗ್ಯಾರಂಟಿ ತೊಳಿಯಲ್ಲ ಇವ್ರು. ನಾನು ಇಷ್ಟೊತ್ತಿಗೆ 10 kg ಮೀನ್ ಇದ್ರು ಒಬ್ನೇ ತೊಳೆದ್ ಬಿಡ್ತಿದ್ದೆ ಅತ್ಲಾಗಿ. ನಮ್ಮ ಅಣ್ಣಂಗ್ ಮಾತ್ ಸಿಕ್ಕಿರ ಆಯ್ತು ಅತ್ಲಾಗಿ ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಹಳೆ ಫ್ಲಾಶ್ ಬ್ಯಾಕಿಗೆ ಹೋಗ್ಬಿಡ್ತಾನೆ. ಫ್ಲಾಶ್ ಬ್ಯಾಕಿಗೆ ಅದೇನೋ ಅಂತಾರಲ್ಲ ಫ್ಲಾಶ್ ಬ್ಯಾಕು ಅಂತ, ಹಂಗೆ. ಅಡೋ
ಥೋ ಒತ್ತಾಗೋಯ್ತು ತೊಳೆಯೋ ಮೀನು. ಯಾ ಸೊಳ್ಳೆ ಬೇರೆ ಕಡಿತಿದಾವೆ, ಒತ್ತು ಬೇರೆ ಆಗೋಯ್ತು. ಮಂತಾವ್ ಬೇರೆ ಹೋಗ್ಬೇಕು. ನೀನ್ ಏನ್ ಆಣಿಯ ನೀನು? ಮೀನು ತೊಳಿಯಲ್ಲ ಏನಿಲ್ಲ, ಈ ಲೆಕ್ಕಾಚಾರಿ ಜೊತೆ ಸೇರ್ಕೊಂಡ್ಬಿಟ್ಟು ಬರೀ ಮಾತು ಮಾತು ಮಾತಾಡ್ಕೊಂಡು ಸುಮ್ಕೆ ಕೂತ್ಕೊಂಡ್ಬಿಟ್ಟೆ ಅತ್ಲಾಗಿ. ಮಳೆಗಾಲ ಬೇರೆ ಕರೆಂಟ್ ಗಿರೆಂಟ್ ಓದತ್ತು, ಮತ್ತೆ ಕಾರ್ಯಕ್ಕೆಲ್ಲ ತಕ್ಕಬೇಕು ಮನೇಲಿ, ಒತ್ತು ಬೇರೆ ಆಗೋಗುತ್ತೆ. ಅಲ್ಲಿ ಕಾಯ್ಕೊಂಡಿರ್ತಾರೆ, ಇಟ್ಟೊತ್ತಾದ್ರೂ ಮೀನ್ ತಗೊಂಡ್ ಬರಿಲ್ವಲ್ಲ ಇವರು. ಏನ್ ಮೀನ್ ತೊಳಿತಿದಾರೋ ಅದೇನ್ ಕೂತ್ಕೊಂಡು ಅರಟೆ ಹೊಡ್ಕೊಂಡ್ ಕೂತ್ಕೊಂಡ್ಬಿಟ್ರು ಅಂತ ಕೇಳಲ್ವಾ ನಮ್ಗೆ? ಇವ್ ಲೆಕ್ಕಾಚಾರಿ ಜೊತೆ ಮಾತಾಡ್ಕೊಂಡು ನೀನು ಸುಮ್ಕೆ ನೀನು ಕೂತ್ಕೊಂಡ್ಬಿಟ್ರೆ ಆಗುತ್ತೆ ರಾಣಯ್ಯ. ಬೇಗ ಬೇಗ ಬಾ, ಎದ್ ಬಾ ಬೇಗ, ಇಲ್ಲಾಂದ್ರೆ ಇತ್ಲ ಬಾ ಇಲ್ಲಿ, ನಾನಾದ್ರೂ ತೊಳಿತಿರತ್ಲಾಗಿ. ಇಷ್ಟೊತ್ತಿಗೆ ನಾನು ಮೀನೆಲ್ಲ ತೊಳೆದು ಬಿಡ್ತಿದ್ದೆ ಪಟ್ಟ ಅಂತ ಅತ್ಲಾಗಿ. ರಂಗಜೋ ಎಲ್ಲ ಸುಮ್ಕಿರ್ ರಂಗಜ, ಏನ್ ದಿನಾಲು ಬರ್ತೀವ? ಏನ್ ದಿನಾಲು ಮೀನ್ ತೊಳಿತಾ ನಿಂತ್ಕೊಳ್ತೀವ ನಾವೇನು? ಕೇಳಕ್ ಒಳ್ಳೆ ಚೆನ್ನಾಗೈತೆ, ಹಳೇದೆಲ್ಲ ನಿಮ್ದು ಫ್ಲಾಶ್ ಬ್ಯಾಕ್ ಒಂಥರ ಚೆನ್ನಾಗೈತೆ ನನಗೆ ಕೇಳ್ದಂಗೆ. ನೀನ್ ನೋಡು, ನೀನು ಆಡ್ತೀರ, ನೀನು ಒಳ್ಳೆ ಆಟ ಮಾಡ್ತಿದ್ಯಲ್ಲಪ್ಪ ನೀನು. ಸುಮ್ಕಿರ್ ರಂಗಜ್ಜು. ಕೇಳ್ತೀನಿ ಸಾವ್ಕಾರ, ಹೇಳ್ರಿ ಸಾವ್ಕಾರ, ಇನ್ನು ಚೆನ್ನಾಗೈತೆ, ಇನ್ನು ಕೇಳ್ತೀನಿ. ಎಲ್ಲ ಲೆಕ್ಕಾಚಾರಿ ನಿನಗೆ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟಿದ್ದೆ, ನಾವು ಮಾಡಿದ್ದು ದೊಡ್ಡ ತಪ್ಪುಕೊಳ್ಳ. ಈಗ ಒಂದ್ ಕೆಲಸ ಮಾಡು, ಆ ಬಕೆಟ್ ಅಲ್ಲಿ ನೀರ್ ಖಾಲಿ ಆಗೈತೆ, ಕೊಡೋಗಲ್ಲ, ಹೋಗ್ಬಿಟ್ಟು ಒಂದಿಟ್ಟು ನೀರಾರು ಹಿಡ್ಕೊಂಬ, ಹೋಗ್ ಬೇಗ. ಅಣ್ಣ ಇತ್ಲ ಬಾರ ಇಲ್ಲಿ, ನಾನು ತೊಳಿತೀನಿ ಬಾ. ನೀವಿಬ್ರು ಕೂತ್ಕೊಂಡ್ಬಿಟ್ಟು ಅದೇನು ಮಾತಾಡ್ಕೊಳ್ರಿ, ಬಾ ಇಲ್ಲಿ ಈ ಕಡೆ, ನಾನು ತೊಳಿತೀನಿ ನಿನ್ನ. ಎಲ್ಲ ರಂಗಪ್ಪ, ನಾನ್ ಕಳ್ಳ ನಿನಗೆ ಮೀನ್ ತೊಳಿಯೋದೆಲ್ಲ ಕಲ್ಸ್ಕೊಟ್ಟವನು, ನಿನಗೂ ಚೆನ್ನಾಗಿ ಗೊತ್ತಾಯ್ತಲ್ವ? ಎಲ್ಲ ನಾನೇನು ನಮ್ಮ ಅಪ್ಪ ಮೀನ್ ಇಟ್ಕೊಂಡ್ ಬಂದ್ಬಿಡೋದು ಕಳ್ಳಿ ಪಾಪ. ನಾನೊಂದು ಮೀನ್ ತೊಳಿತಿದ್ದೆ ವಾರಕ್ಕೆ ಒಂದ್ 2-3 ದಿವಸ ನಮ್ಮ ಮನೇಲಿ ಮೀನ್ ಸಾರೇ ಕಳ್ಳಿ ಜಾಸ್ತಿ. ಮೊದ್ಲಂತೂ ಚಿಕ್ಕವ್ರಿದ್ದಾಗ ಮಾತ್ರ ಮೀನ್ ತಿಂದು ಸಾಕಾಗೋಗ್ಬಿಟ್ಟೈತೆ ಅತ್ಲಾಗಿ. ಕೇಳ್ಬೇಕಾದ್ರೆ ನಮ್ಮ ರಂಗಪ್ಪಂಗೆ ನಮ್ಮಪ್ಪ ಮೀನ್ ತಗೊಂಬಂದ ತಕ್ಷಣ ಮೀನ್ ತೊಳಿಯಕ್ ಕೇಳೋರು, ನಾನು ಮೀನ್ ತೊಳಿಯಕೇನೋ ಬಂದ್ಬಿಡ್ತಿದ್ದೆ. ಇವನ್ ರಂಗಪ್ಪ ಏನ್ ಮಾಡೋನು, ಮೀನ್ ತೊಳಿಯಕ್ ಆಗ್ದಲೆ ದಿನಾಲು ಇದೆ ಅಲ್ವಾ, ಓಡೋಗ್ಬಿಡೋನು ಆಟ ಆಡ್ಕೊಂಡ್ಬರ್ತೀನಂತ. ಬಿಡ, ನಾನು ಬೇಜಾನ್ ತೊಳೆದಿದ್ದೀನಿ, ಸುಮಕ್ ನಿನ್ಕಳ್ಳ ರಂಗಪ್ಪ, ನಾನು ತೊಳಿತೀನಿ. ಸಾವ್ಕಾರೆ ಬರ್ರಿ ಇಲ್ಲಿ, ನಾನು ಒಂದ್ ಸ್ವಲ್ಪ ತೊಳಿತೀನಿ ಮೀನ್ನ. ಪಾಪ ನೀವು ಹಂಗೆ ಕುಂತು ನಿಮ್ಗೂ ಕಾಲ್ ನೋವು ಬಂದ್ಬಿಡುತ್ತೆ, ಮಂಡಿ ನೋವು ಬಂದ್ಬಿಡುತ್ತೆ. ಈ ಕಡೆ ಬರ್ರಿ, ನಾನು ತೊಳಸ್ತೀನಿ ಒಂದಿಟ್ಟು. ಇದೇನಿದು ಹಿಂಗ ಆಡ್ತಿದಿರಲ್ಲ ಇಬ್ರು, ಆ ಕಡೆಯಿಂದ ಈ ಕಡೆಯಿಂದ? ಹಂಗಾರೆ ನನಗೆ ಮೀನ್ ತೊಳಿಯಕ್ ಬರಲ್ಲ ಅನ್ಕೊಂಡಿದ್ದೀರಿ ಅನ್ರಲ್ಲ? ಸುಮಕ್ ನಿನ್ಕೊಂಡ್ರಲ್ಲ, ನಾನು ತೊಳಿತೀನಿ, ಯಾಕೆ ಹಿಂಗ ಆಡ್ತಿದ್ದೀರಾ ನೀವು? ಅಗಳ ಇವ್ರು ನೋಡಿರಿ ಇಲ್ಲಿದಾರನ್ನು ಇವ್ರು. ಲೇ ಸಾವ್ಕಾರ, ಲೇ ರಂಗಜ್ಜ, ಎಲ್ಲೆಲ್ಲಂತಾನು ಹುಡ್ಕೋದು ನಿಮ್ಗೆ. ನಿಮ್ಮ ಹೋಗ್ರಿ ಅತ್ಲಾಗಿ, ಸಾಕಾಗೋಯ್ತು ಕಣ್ರಲ್ಲ ನಿಮ್ಗೂ ಹುಡ್ಕಿ ನನ್ಗೂ ಅತ್ಲಾಗಿ. ಕಾಲ್ ನಾವೆಲ್ಲ ಬಂದ್ಬಿಡ್ತೀವಿ ಕಣ್ರಲ್ಲ. ಎಲ್ಲೆಲ್ಲ ಹೋಗಿದ್ರಿ ನೀವು? ಅಲ್ಲಿ ಅಡ್ಡಾಡ್ಕೊಂಡ್ ಬಂದ್ಬಿಟ್ಟು ಇವಾಗ ಮೀನ್ ತೊಳ್ಕೊಂಡ್ ಕೂತ್ಕೊಂಡಿದ್ದೀರನ್ರಿ ಅಣ್ಣ ತಮ್ಮ ಇಬ್ರುನು. ಜೊತೆ ಆಗ್ಬಿಟ್ಟಿದ್ದೀರಾ, ನನ್ಗೆ ಮರ್ತೆ ಬಿಟ್ರಿ ಕಣ್ರಲ್ಲ ಎಲ್ಲಾರು ಸೇರ್ಕೊಂಡ್ಬಿಟ್ಟು ನೀವು. ಅಯ್ಯೋ ಗೌಡ್ರೆ, ಬರ್ರಿ ಗೌಡ್ರೆ, ಏನ್ ಮಾಡೋಣ, ಬೇಜಾರಾಗ್ತಿತ್ತು. ಈ ಮಳೆಗಾಲದಲ್ಲಿ ಒಳ್ಳೆ ಚಳಿಗೂನು ಅದಕ್ಕೂ ಒಂದ್ 2 ದಿವಸದಿಂದ ಮೀನಿನ ಸಾಂಬಾರಿಂದ ಊಟ ಮಾಡ್ಬೇಕು ಅನಿಸ್ತಿತ್ತು. ನಮ್ ಲೆಕ್ಕಾಚಾರಿ ಈ ಕಡೆನೆ ಎಲ್ಲ ಹೂವಾಗಿದ್ದಾನೆ. ಅವನು ನಮ್ಮ ಇವನಿದ ನೋಡ್ರಿ, ಯಾರಂತೀರಾ, ಅವನ ಹೆಸರು ಜಯಣ್ಣ, ನಮ್ದು ನಮ್ಮೂರವನು. ಅವನು ಮೀನ್ನ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದಾನೆ. ನಮ್ ಕೆರೆಲ್ಲೇನೆ, ನಮ್ಮೂರ್ ಕೆರೆಲ್ಲೇನೆ ಹಿಡಿದಿದ್ದಾನಂತೆ. ಒಳ್ಳೆ ಕಾಮನ್ ಕಾರ್ಕ್ ಮೀನು ಕಣ್ರಿ ಗೌಡ್ರೆ, ಒಳ್ಳೆ ದಪ್ಪ ಮೀನುಗಳು ಚೆನ್ನಾಗಿದ್ದಾವೆ. ಲೆಕ್ಕಾಚಾರಿ ತಗೊಂಬಂದಿದ್ದಾನೆ, ಒಂದ್ 6 kg ತಗೊಂಬಂದಿದ್ದಾನೆ. ಮೀನು ಮಾತ್ರ ಬಹಳ ಚೆನ್ನಾಗೈತೆ ಕಣ್ರಿ ಗೌಡ್ರೆ, ಒಳ್ಳೆ ಚೆನ್ನಾಗೈತೆ. ನನ್ಗಂತೂ ಬಲು ಇಷ್ಟ ಆಗೋಯ್ತು. ಒಳ್ಳೆ ದಪ್ಪ ಮೀನುಗಳಿದಾವೆ, ಫ್ರೆಶ್ ಮೀನು. ಅದಕ್ಕೆ ಇನ್ನೇನ್ ಮಾಡೋಣ ಹೇಳ್ರಿ. ಒಂದೇ ಮನೆಯಲ್ಲಿ ಮಾಡೋಣ, ಅಡಿಗೆ ಏನಾದ್ರು ಮಾಡೋಣ ಅಂತ ಮೀನ್ ತೊಳಿಯಕ್ ಬಂದು ನಮ್ ರಂಗಪ್ಪ ತೊಳಿಯಕ್ ಬಂದ. ನಾನು ಚಿಕ್ಕವನಿದ್ದಾಗ ಬಾಳ ಮೀನ್ ತೊಳಿತಿದ್ದೆ, ನಿಮ್ಗೂ ಗೊತ್ತಲ್ಲ. ಹಂಗಾಗಿ ನನಗೆ ಬಲು ಇಷ್ಟ ಮೀನ್ ತೊಳಿಯೋದು, ಕ್ಲೀನ್ ಮಾಡೋದು, ಇವೆಲ್ಲ ರೆಡಿ ಮಾಡೋದು ಅಂತ್ರಿ. ಇವ್ ನಮ್ ರಂಗಪ್ಪನೂ ಇದ್ದ, ಲೆಕ್ಕಾಚಾರಿನೂ ಇದ್ದ, ಮಾತಾಡ್ಕೊಂಡು ಹಂಗೆ ಮೀನ್ ತೊಳಿತಾ ನಿಂತಿದ್ದು ಕಣ್. ಬರ್ರಿ, ಮತ್ತೇನ್ ಸಮಾಚಾರ, ಹಿಂಗ್ ಹುಡ್ಕೊಂಡ್ ಬಂದ್ಬಿಟ್ಟಿದಿರಲ್ಲ? ನಿಮ್ದು ಒಂಥರ ಪುಣ್ಯವಂತರು ಕಣಿ ಹೇಳ್ರಲ್ಲ, ನೀನು ರಂಗಜ್ಜ ಇದಿರಲ್ಲ. ಸಾವ್ಕಾರ ಪುಣ್ಯವಂತ ಕಣಿ ಹೇಳ್ರಲ್ಲ. ಅಣ್ಣ ತಮ್ಮ ಎಲ್ಲಾರು 3 ಜನನು ಒಟ್ಟಿಗಿದ್ದೀರಾ, ಖುಷಿಯಾಗಿದ್ದೀರಾ, ಚೆನ್ನಾಗಿದ್ದೀರಾ. ಯಾರ್ದು ಮಾತಾಡಂಗಿಲ್ಲ, ಯಾರ ಸಹವಾಸನೂ ಮಾಡಂಗಿಲ್ಲ. ಮಕ್ಕಳುಗಳು ಎಲ್ಲಾರು ಕೂಡ ಬುದ್ಧಿವಂತ ಆದ್ರು, ಅವ್ರವ್ರ ತೀಟಿಗೆ ಅವರು ಜವಾಬ್ದಾರಿ ತಗೊಂಡ್ಬಿಟ್ಟು ಹೊಲ ತೋಟ ಗದ್ದೆ ಅಂತ ವ್ಯಾರಗಳೆಲ್ಲ ಮಾಡ್ಕೊಳ್ತಿದ್ದಾರೆ. ಹೆಂಗ ನೆಮ್ಮದಿಯಾಗಿದ್ದೀರಪ್ಪ ಅಣ್ಣ ತಮ್ಮ. ಮಟನ್ನು ಚಿಕನ್ನು ಮೀನು ಅದು ಇದು ತಿನ್ಕೊಂಡ್ಬಿಟ್ಟು ಭಗವಂತ ಒಳ್ಳೇದ್ ಮಾಡ್ರಿ ಕಣ್ರಪ್ಪ. ಹಂಗೆ ಇರ್ರಿ, ನಿಮಗ್ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚು ಬರ್ತಾ ಇತ್ಕೊಂಡ್ರಲ್ಲ, ಹೊಟ್ಟೆ ಕಿಚ್ಚು. ಅಣ್ಣತಮ್ಮ ಇಷ್ಟು ಚೆನ್ನಾಗಿ ಅನ್ಯೂನ್ಯತೆಯಿಂದ ಇದೀರಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಕಣ್ರಲ್ಲ. ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ, ಚೆನ್ನಾಗಿರ್ರಪ್ಪ. ಬರ್ರಿ ಗೌಡ್ರಿ, ನೀವು ಚೆನ್ನಾಗಿ ಹೇಳ್ತೀರಾ ನೀವು. ಅಲ್ಲ ಕಣ್ರಿ ಗೌಡ್ರೆ, ನಾವು ಅಣ್ಣ ತಮ್ಮ ಎಲ್ಲಾರು ಒಂದಾಗೋದಕ್ಕೆ ಮುಖ್ಯ ಕಾರಣ ನೀವೇ ಅಲ್ವೇಂದ್ರಿ ಗೌಡ್ರೆ. ನೀವು ದೊಡ್ಡ ಮನ್ಸು ಮಾಡ್ಬಿಟ್ಟು ಕೂರಿಸಿ ಅಣ್ಣ ತಮ್ಮ ಇಬ್ರಿಗೂ ಬುದ್ಧಿ ಹೇಳಿ ಎಲ್ಲಾರ್ಗು 3 ಜನಕ್ಕೂ ಒಂದಾಗಿರ್ರಪ್ಪ ಅಂತ ಬುದ್ಧಿ ಹೇಳಾದ್ಮೇಲೆ ತಾನೇ ನಾವು ಒಂದಾಗಿದ್ದು. ಇಲ್ಲ ಅಂತಿದ್ರೆ ಎಲ್ಲ ಒಂದಾಗ್ತಿದ್ದು ಹೇಳ್ರಿ. ಇದಕ್ಕೆಲ್ಲ ಕಾರಣ ನೀವೇ ಅಲ್ವೇಂದ್ರಿ ಗೌಡ್ರೆ. ನಿಮಗ್ ಮರೆಯಕ್ ಆಗುತ್ತೆ ಅಂದ್ರಿ ಗೌಡ್ರೆ ನಾವು.
ಆ ತುಮಕ್ ನಿನ್ಕೊಳ್ಳಾರಂಗಪ್ಪ ಡೈಲಾಗ್ ಕೊಡ್ತೀಯ ಡೈಲಾಗ್ನ ನೀನು ಅಹಾ ಲೇ ಮತ್ತೆ ಗೌಡ್ರ ಮೇಲೆ ಅಷ್ಟೊಂದೆಲ್ಲ ಪ್ರೀತಿ ಇರೋನು ನಿಮ್ಗೆ ಮರೆಯಕ್ಕಾಗುತ್ತೆ ಅಂದ್ರೆ ಗೌಡ್ರೆ ಅಂತ ಹೇಳ್ತೀರಾ ಡೈಲಾಗ್ಗಳು ನೋಡ್ತಿದ್ರೆ ನನಗೆ ಮತ್ತೆ ಎಲ್ಲೆಲ್ಲ ಒಂದು ವಾರದಿಂದ ನೀನು ಸಿಕ್ಕಿಲ್ಲ ನನಗೆ ಆ ನಮ್ ಗೌಡ್ರು ಏನ್ ಮಾಡ್ತಿದ್ದಾರೆ ಮಾತಾಡ್ಸೋಣ ಹೋಗ್ಬಿಟ್ಟು ಎಲ್ಲಿ ಹೋಗಿದ್ದಾರೆ ಏನು ಎತ್ತ ಅಂತ ಒಂದು ವಿಚಾರ ನಾನು ಮಾತಾಡಿದ್ಯಲ್ಲ ರಂಗಪ್ಪ ನೀನು ಏನು ಮಾತಾಡಲ್ಲ ಇವಾಗ ಮಾತ್ರ ಬಂದ್ರೆ ಗೌಡ್ರೆ ಹಂಗೆ ಹಿಂಗೆ ನಿಮಗೆ ಮರೆಯಕ್ಕಾಗುತ್ತಾ ಅಂತ ಬೇರೆ ಹೇಳ್ತೀಯನ್ನು ನೀನು ಅವಾಗ ಮಾತ್ರ ದಿವ್ಸಕ್ಕೆ ಒಂದ್ಸಲಿನಾದ್ರೂ ಬಂದ್ಬಿಟ್ಟು ಮಾತಾಡಿಸ್ಕೊಂಡು ಮಕ ತೋರಿಸ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಿದ್ದಲ್ಲ ಸಾವುಕಾರ ನಿನ್ ತಮ್ಮ ಇವಾಗ ಮರ್ತೇ ಬಿಟ್ಟಿದಂಗೆ ಕಳ್ಳ ಇವನು ಆಸಾಮಿ ಇವನು ಅಲ್ಲ ಕಳ್ಳ ನನಗೆ ನೆನಪೇ ಬರಲ್ ಬಂದು ಕೇಳಲ್ಲ ಅವನಿಗೆ ಸೋಮ್ಕಿರಿ ಗೌಡ್ರೆ ಹಿಂಗೆಲ್ಲ ಹೇಳ್ಬೇಡ್ರಿ ಏನು ಮಾಡ್ತೀರಾ ಒಂದು ಸಮಸ್ಯೆ ಆಗ್ಬಿಟ್ಟೈತೆ ಸಮಸ್ಯೆ ಅಂತ ಏನಿಲ್ಲ ಗೌಡ್ರೆ ಏನು ಮಾಡ್ತೀರಾ ಹೇಳ್ರಿ ನಾನು ಫುಲ್ ಬಿಸಿ ಆಗ್ಬಿಟ್ಟಿದ್ದೀನಿ ಇವನು ಗಜೇಂದ್ರಂಗ್ ಬೇರೆ ಹುಡುಗಿ ಹುಡುಕ್ತಿದ್ದೀವಿ ಮದುವೆ ಮಾಡೋದಕ್ಕೆ ಹುಡುಕ್ತಿಲ್ಲ ಇನ್ನೇನು ಆ ಹುಡುಗಿ ಮನೆಗೆ ಹೋಗಿದ್ದು ಇವನು ಆ ಹುಡುಗಿಗೆ ಭಾಳ ಇಷ್ಟಪಟ್ಟು ಬಿಟ್ಟಿದ್ದಾನೆ ಅಲ್ಲೇ ಒಂದೇ ಕಾಲೇಜಲ್ಲೇ ಓದ್ತಿದ್ರಂತೆ ಓದುವಾಗ ಇವಾಗ ಅವ್ರ ಮನೇಲಿ ಹುಡುಗನ ಹುಡುಕ್ತಿದ್ರಂತೆ ಹಂಗೆ ಮದುವೆ ಮಾಡೋದಕ್ಕೆ ಹಂಗಾಗಿ ನಾವು ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದ್ಬಿಟ್ಟು ಗೌಡ್ರೆ ಓಹೋ ಇವೆಲ್ಲ ಮಾಡ್ತೀರನ್ನಪ್ಪ ಅಲ್ಲ ಕಡ್ಲ ನನಗೂ ಕರ್ಕೊಂಡು ಹೋಗಿದ್ರೆ ನಾನೇನು ಬರೋಲ್ಲ ಅಂತಿದ್ನಲ್ಲ ಹಂಗಾರೆ ಗಜೇಂದ್ರಂದು ಮದುವೆ ಫಿಕ್ಸ್ ಆಗೋಯ್ತು ಅನ್ನೋ ಹಂಗಾರೆ ಹೆಂಗ ಇರ್ರಪ್ಪ ಅತ್ಲಾಗಿ ನಾವೆಲ್ಲ ನೆನಪಿಗೆಲ್ಲ ಬರ್ತೀವಿ ಇವಾಗ ಮರ್ತೋಗ್ಬಿಟ್ರೆ ಕಣ್ ಹೇಳ್ರಪ್ಪ ನಮ್ಗೆ ಇವಾಗ ಮರ್ತೋಗ್ಬಿಟ್ರೆ ಇವಾಗ ಗೌಡ್ರೆ ಸುಮ್ಕಿರಿ ಗೌಡ್ರೆ ಹಿಂಗೆಲ್ಲ ಮಾತಾಡ್ಬಿಡ್ರಿ ನಮಗೂ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ಈಗ ಏನಾಯ್ತಂದ್ರೆ ಅವ್ರ ಮನೆಯವರು ಇನ್ನು ಒಪ್ಪಿಲ್ಲ ಕಣ್ರಿ ಗೌಡ್ರಿ ಮೊದ್ಲು ಒಪ್ಪಿರಿಲ್ಲ ನಿಮಗ್ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಸುಮ್ಮನೆ ಅಲ್ಲಿ ಬೇಜಾರು ಮಾಡಿಸಿ ವಾಪಸ್ ಕರ್ಕೊಂಡು ಹೋಗೋದು ಬೇಡ ಅಂತ ಇವನು ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ದ ಅದಕ್ಕೆ ನೋಡಿ ಮಾತಾಡ್ಕೊಂಡ್ ಬರೋದು ಅಂತ ಹೋಗಿದ್ದು ನಾನು ನಮ್ಮ ರಂಗಪ್ಪ ಲೆಕ್ಕಾಚಾರಿ 3 ಜನನೇ ಹೋಗಿದ್ದು ಇನ್ಯಾರು ಹೋಗಿರಲಿಲ್ಲ ಆಮ್ಯಾಕಿಂದ ಏನ್ ಮಾಡ್ತೀರಾ ಹೇಳ್ರಿ ಆಮೇಲಿಂದ ಅವ್ರ ಅಪ್ಪಂಗೆ ಭಾಳ ಇಷ್ಟ ಆಗ್ಬಿಟ್ಟೈತೆ ಪಾಪ ತೋಟದ ಮನೆ ರಾಜೇಶಪ್ಪ ಅಂತ ಅವರು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟೈತೆ ಆಮ್ಯಾಕಿಂದ ಇನ್ನೇನ್ ಮಾಡ್ತೀರಾ ಹೇಳ್ರಿ ಅವ್ರ ಅಪ್ಪ ಆಯ್ತು ನನಗೂ ಭಾಳ ಇಷ್ಟ ಆಗ್ಬಿಟ್ಟೈತೆ ನಿಮ್ಮ ಸಂಬಂಧ ಹುಡುಗ ಬುದ್ಧಿವಂತ ಅಂತ ಹೇಳ್ತಿದಾರಲ್ಲ ನನ್ನ ಮಗಳು ಇಷ್ಟಪಟ್ಟಿದ್ದಾಳೆ ನಿಮ್ಮ ಮಗನೂ ನಮ್ಮ ಮಗಳಿಗೆ ಇಷ್ಟಪಟ್ಟಿದ್ದಾರೆ ಅಂದಮೇಲೆ ಈಗ ದೊಡ್ಡವ್ರಂದ್ಮೇಲೆ ನಾವು ನೋಡಿ ಮದುವೆ ಮಾಡಿಸೋದೇ ಇನ್ನೇನು ನಾನು ಯಾವತ್ತಿದ್ರು ಮದುವೆ ಮಾಡಿಸ್ಲೇಬೇಕಿತ್ತು ನಾನು ಹುಡುಕ್ತಿದ್ದೆ ಅಂತ ಹೇಳಿರು ಆದ್ರೆ ನಿಮ್ಮ ಅಭಿಪ್ರಾಯ ಹೇಳ್ರಿ ಅಂತ ಹೇಳಿರೆ ನನಗೂ ಇಷ್ಟ ಆಗೈತೆ ಅಂತ ಹೇಳ್ತಾರೆ ಆಮ್ಯಾಕಿಂದ ನೋಡೋಣ ನನ್ನ ಮಗಳು ಮತ್ತೆ ನಮ್ಮ ಅಳಿಯಂದ್ರು ಎಲ್ಲರಿಗೂ ಇನ್ನೊಂದು ಮಾತು ಕೇಳಬೇಕು ನನ್ನ ಮಗಂಗೆ ಕೇಳ್ಬಿಟ್ಟು ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಕಾಯ್ಕೊಂಡಿದೀವಿ ಕಣ್ರಿ ಗೌಡ್ರೆ ಹಂಗೇನಾದ್ರೂ ಈಗ ಅವರು ಒಪ್ಪಿದ್ದಾರಂದ್ರೆ ಒಪ್ಲೇಬೇಕು ಇನ್ನೇನು ಒಪ್ಪಿದಾರಂದ್ರೆ ಇನ್ನೇನು ಮನೆ ನೋಡಕ್ ಬರ್ತಾರೆ ಇನ್ನೇನು ಕರಿತೀವಿ ಕಣಿ ಹೇಳ್ರಿ ಗೌಡ್ರೆ ನಿಮಗ್ ಬಿಟ್ಬಿಟ್ಟು ನಾವು ಇಂಥ ಕೆಲಸಗಳೆಲ್ಲ ಮಾಡಕ್ ಆಗುತ್ತೆ ಅಂದ್ರಿ ಗೌಡ್ರೆ ಹೇಳ್ರಿ ಹಂಗೂ ಗೌಡ್ರೆ ಇವತ್ ಸಾಯಂಕಾಲ ಬಂದ್ಬಿಟ್ಟು ನಾನು ನಮ್ಮ ರಂಗಪ್ಪ ನಿಮ್ ತಬ್ಬ ಮಾತಾಡೋಣ ಅಂತಾನೆ ಅಂದ್ಕೊಂಡಿದ್ದು ಅಷ್ಟ್ರಲ್ಲಿ ನೀವೇ ಬಂದಿದ್ದೀರಾ ಕಣಿ ಹೇಳ್ರಿ ಹಂಗ ಬಿಡ್ರಪ್ಪ ಅತ್ಲಾಗಿ ಭಗವಂತ ಒಳ್ಳೇದ್ ಮಾಡ್ಲಿ ಹೆಂಗ ಒಳ್ಳೇದಾದ್ರೆ ಸಾಕು ಅತ್ಲಾಗಿ ಶುಭ ಸುದ್ದಿ ಸಿಕ್ಕಿರೆ ಸಾಕು ಹೆಂಗ ಅವರು ಒಪ್ಕೊಂಡಿದೀವಂತ ಒಂದು ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ರೆ ಅತ್ಲಾಗಿ ಎಲ್ಲ ಮುಂದುವರಿಯೋದೇ ಅತ್ಲಾಗಿ ನೋಡ್ಬಿಟ್ಟು ಇನ್ನೇನು ಗಜೇಂದ್ರ ಒಬ್ನೇ ಇದ್ದಾನೆ ಅದೊಬ್ನ ಮದುವೆ ಮಾಡಿಬಿಡ್ರಿ ಅತ್ಲಾಗಿ ಈ ಸಾವುಕಾರಂಗೂ ಅವಾಗವಾಗ ಹುಷಾರಿರಲ್ಲ ಏನಿಲ್ಲ ಪಾಪ ಚೆನ್ನಾಗಿರುವಾಗ್ಲೇನೆ ಆರೋಗ್ಯವಾಗಿರುವಾಗ್ಲೇನೆ ಹೆಂಗ ಅಣ್ಣ ತಮ್ಮಂದ್ರು ಎಲ್ಲಾರು ಚೆನ್ನಾಗಿದ್ದು ಒಟ್ಟಿಗಿದ್ದು ಮದುವೆ ಮಾಡಿಬಿಡ್ರಪ್ಪ ಅತ್ಲಾಗಿ ಅಣ್ಣ ಈಗ ಗೌಡ್ರ ತವ ಆಮೇಲೆ ಮಾತಾಡೋಣಂತೆ ಗೌಡ್ರೆ ಆಮೇಲೆ ಸಿಗ್ತೀವಿ ಡೈರಿ ತವ ಇಲ್ಲ ಬರ್ರಿ ಗೌಡ್ರೆ ಅಲ್ಲೇ ಕುತ್ಕೊಳ್ಳೋಣಂತೆ ಮನೆಯಲ್ಲಿ ಟೀಗಿ ಏನಾರು ಇಡಿಸ್ತೀನಿ ಒತ್ತು ಬೇರೆ ಆಗೋಯ್ತು ಅಣಯ್ಯ ಬಾರೋ ಅಣಯ್ಯ ಒತ್ತು ಬೇರೆ ಆಗೋಯ್ತು ಬೇಗ ತೊಳ್ಕೊಂಡ್ ಬರ್ರಿ ಮೀನ್ನ ಮನೇಲಿ ಕಾಯ್ತಿರ್ತಾರೆ ಮಳೆ ಬೇರೆ ಬರಂಗಾಗ್ತೈತೆ ಗೌಡ್ರೆ